ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ 4th ಸೆಮ್ಮಲ್ಲಿದ್ದೀರಾ, NEP ಸಿಲೆಬಸ್ ಪ್ರಕಾರ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ. ಆ್ಯಕ್ಚುಲಿ 2 ಯೂನಿಟ್ ಇದೆ. ಅದರಲ್ಲಿ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಕೆಮಿಕಲ್ ಬಾಂಡಿಂಗಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲ್ವೇಷನ್ ಎನರ್ಜಿ ಆ್ಯಂಡ್ ಸಾಲ್ಯುಬಿಲಿಟಿ ಆಫ್ ಅಯಾನಿಕ್ ಸಾಲಿಡ್ಸ್ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ನೀವು ಪ್ಲೇ ಲಿಸ್ಟಿಗೆ ಹೋಗಿ NEP 4th ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಒಂದೇ ಕಡೆ ಬರ್ತಾ ಹೋಗುತ್ತೆ. ಜೊತೆಗೆ ನಾನು ಕೆಮಿಕಲ್ ಬಾಂಡಿಂಗ್ 1, ಕೆಮಿಕಲ್ ಬಾಂಡಿಂಗ್ 2, 3, 4 ಹಾಗೆ ಕೊಟ್ಟಿರ್ತೀನಿ. ನೀವು ಅದೇ ಆರ್ಡ್ರಲ್ಲಿ ಓದಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಕಾನ್ಸೆಪ್ಟ್ನ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಯಾನಿಕ್ ಬಾಂಡಿಂಗ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ when oppositely charged ions held together by electrostatic forces of attraction are called as ionic bond. Ionic bond ಅಂದರೆ the bond between the two ions. One is a positively charged ion, other one is the negatively charged ion. One is a cation, other one is an anion. The electrostatic force of charge that going to hold, electrostatic force of attraction that going to hold the ions, ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಈ ಅಯಾನಿಕ್ ಬಾಂಡ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ ಮತ್ತು ಫ್ಲೋರೈಡ್ ಇದೆ. ಸೋಡಿಯಂ ಏನು ಮಾಡ್ತಾ ಇದೆ ಅಂದರೆ ತಂದು ಒಂದು ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಕೊಟ್ಟ ಮೇಲೆ ಏನಾಗ್ತಾ ಇದೆ ಅಂದರೆ ಅದು ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅದಕ್ಕೆ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ 11 ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದು ಎಲೆಕ್ಟ್ರಾನ್ಸ್ನ ಕೊಟ್ಟ ಮೇಲೆ ಅದ್ರ ಮೇಲೆ ಚಾರ್ಜ್ ಬರುತ್ತೆ. ಅದೇ ಥರ ಫ್ಲೋರಿನ್ನ ತೊಗೊಂಡ್ರೆ ಫ್ಲೋರಿನಲ್ಲಿ ನಿಮ್ಗೆ ಆಲ್ರೆಡಿ 9 ಎಲೆಕ್ಟ್ರಾನ್ಸ್ ಇರುತ್ತೆ. 9 ಇರುತ್ತೆ. ಸೊ 10 ಆಗಬೇಕು ಅದಕ್ಕೆ ಅಂತಂದರೆ ಅದು ಒಂದು ಎಲೆಕ್ಟ್ರಾನ್ನ ತೊಗೋಬೇಕು. ಸೊ ಇಲ್ಲಿ ಏನಾಗ್ತಿದೆ, ಸೋಡಿಯಮಲ್ಲಿರುವಂಥ ಒಂದು ಎಲೆಕ್ಟ್ರಾನು ಕಂಪ್ಲೀಟ್ಲಿ ಫ್ಲೋರಿನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೋಡಿಯಂಗೆ ನಾವು ಒಂದು ಎಲೆಕ್ಟ್ರಾನ್ನ ಕೊಟ್ಟ ಮೇಲೆ Na+ ಆಗುತ್ತೆ. ಫ್ಲೋರಿನ್ದು ಎಲೆಕ್ಟ್ರಾನ್ನ ತೊಗೊಂಡ್ಮೇಲೆ F- ಆಗುತ್ತೆ. ಸೊ ಅವೆರಡರ ಮಧ್ಯೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಅಂತ ಕರಿತೀವಿ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಸಾಲಿಡ್ಸ್ ಏನು ಅಂತಂದರೆ generally they are going to have high melting point. They are ionic solids high melting point. Why ಅಂತಂದರೆ they are very held very tightly together because a strong electrostatic force of attraction between positively and negatively charged ions ಇರೋದಕ್ಕೋಸ್ಕರ ಅವೇನಾಗುತ್ತೆ, they are going to have a strong electrostatic force of bond between the oppositely charged ions. Thereby we have to supply more amount of energy in order to cleave that electrostatic force of attraction. Therefore, ionic solids generally they are going to have high melting point, more than 150 degrees centigrade ಅಂತ ಹೇಳ್ತಾರೆ. Ionic solids are hard and brittle. ಹಾರ್ಡು ಇರ್ತವೆ ಆದರೆ ಬ್ರಿಟಲ್ಲು ಆಗುತ್ತೆ. ಬಿಕಾಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಸಾಲಿಡ್ಸ್ ಅಗೇನ್ ಹೋಲ್ಡ್ ದಿ ಅಯಾನ್ಸ್ ಇನ್ ಎ ಡೆಫಿನೆಟ್ ಪೊಸಿಷನ್ಸಲ್ಲಿರುತ್ತೆ. ಹಾಗಾಗಿ ಹಾರ್ಡ್ ಆಗುತ್ತೆ. ಆ ಪೊಸಿಷನ್ ಚೇಂಜ್ ಆಯಿತು ಅಂದರೆ ಅವು ಬ್ರಿಟಲ್ ಆಗ್ತವೆ. ಅಯಾನಿಕ್ ಸಾಲಿಡ್ಸ್ ಮೆಲ್ಟ್ ಟು ಫಾರ್ಮ್ ದ ಲಿಕ್ವಿಡ್ಸ್ that are electrical conductor because these ions are free to move. These ionic solids they are very good conductor of electricity either in solution or in molten state because they are already in the form of ions. Ions idre mobility of electrons so easy agutte. Therefore they are going to act as a very good conductor. They are the substances which going to carry the electrical current from one point to another point. Ionic solids are water soluble, dissolved to form solution that are electrical conductors. ಈ ಕಂಡಕ್ಟರ್ಸ್ ಅಂದರೆ ಏನು, the ions ಏನಿರ್ತಲ್ಲ they going to conduct, they going to carry the electrons, they going to carry the electron potential, they going to carry the current from one point to another point through ions. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಈ ಅಯಾನಿಕ್ ಸಾಲಿಡ್ಸ್ ನಾಟ್ ಓನ್ಲಿ ಇನ್ ಎ ಸೊಲ್ಯೂಷನ್ ಬಟ್ ಆಲ್ಸೋ ಇನ್ ಮೋಲ್ಟನ್ ಸ್ಟೇಟ್ ಆಲ್ಸೋ they are going to act as very good conductors. Ionic solids can be composed of a simple ions such as NaCl like ammonium nitrate. Ammonium nitrate ಅಲ್ಲಿ ಏನಾಗುತ್ತೆ, NH4
ಪ್ಲಸ್ NO3 ಮೈನಸ್ ಆಗುತ್ತೆ. ಅದೇ ಥರ Na+Cl- ಥರನೂ ಇರುತ್ತೆ. ಇದು ಎಲ್ಲದಕ್ಕೂ ನಾವೇನಂತ ಕರಿತೀವಿ ಅಯಾನಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಕೇಳ್ತಾರೆ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಸಾಲಿಡ್ಸ್ ಅಂತಂದರೆ ನೀವು ಹೇಳಬೇಕು ಜನರಲಿ ದೇ ಗೋಯಿಂಗ್ ಟು ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್, heat and electricity when both in solid state and also in solution. They are hard and brittle are the properties you are going to say. The electrostatic force of attraction exists among the particles of all the substances. ಅದು ಯಾವ ಥರ ಇರ್ಬೋದು ಅಂದರೆ ಲಂಡನ್ ಡಿಸ್ಪರ್ಷನ್ ಅಂತ ಕರಿತೀವಿ, ಡೈಪೋಲ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. Attractive force between the solute and a solvent are greater than the attractive force holding the solute particles together. The solute dissolves in a solvent. ಯಾವುದೇ ಒಂದು ಸಲ್ಯೂಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಬೇಕು ಅಂದರೆ ಅದ್ರ ಮೇಲಿರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಸಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್, ಒಂದು ಸಲ್ಯೂಟ್ ಇದೆ, ಒಂದು ಸಾಲ್ವೆಂಟ್ ಇದೆ. ಸಾಲ್ವೆಂಟ್ ಅಂದರೆ ವಾಟರ್ ಇರುತ್ತೆ, ಸಲ್ಯೂಟ್ ಅಂದರೆ NaCl ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಅಯಾನಿಕ್ ಕಾಂಪೌಂಡ್ ಇದೆ ಅಂತ ತಿಳ್ಕೊಳ್ಳೋಣ. ಅವೆರಡರ ಮಧ್ಯೆ Na+ ಮತ್ತು Cl ಮಧ್ಯೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಸಾಲ್ವೆಂಟ್. ಅವಾಗಷ್ಟೇ ಅದು ಆಗುತ್ತೆ, ಇಲ್ಲ ಅಂದರೆ ಅದು ಆಗೋದಿಲ್ಲ. ಇಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಸಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್ are together are greater than the attractive forces holding the solute particles together. The solute dissolves in a solvent. ಯಾವುದೇ ಒಂದು ಸಲ್ಯೂಟ್ ಯಾವಾಗ ಸಾಲ್ವೆಂಟ್ ಡಿಸಾಲ್ವ್ ಆಗುತ್ತೆ ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್ should have higher value than that of the attractive force between the solute particles. Na ಮತ್ತು Cl ಮಧ್ಯದಲ್ಲಿ ಏನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ Na ಮತ್ತು OH- ಆಫ್ ದಿ ವಾಟರ್ ಜೊತೆ ಆದಾಗ ಆ ಸಲ್ಯೂಟು ಸಾಲ್ವೆಂಟ್ ಒಳಗಡೆ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಸಾಲ್ವೇಷನ್ ಅಂತ ಕರಿತೀವಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ಎಪಿಸೋಡಲ್ಲಿ ನಾವು ಸಾಲ್ವೇಷನ್ ಅಥವಾ ಎನರ್ಜಿ ಆಫ್ ಹೈಡ್ರೇಷನ್ ಅಂತ ಕರಿತೀವಿ, ಹೀಟ್ ಆಫ್ ಹೈಡ್ರೇಷನ್ ಅಂತ ಕರಿತೀವಿ, ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಅಂತ ಹೇಳಿದೆ. ಸೊ ಸಾಲ್ವೇಷನ್ ಅಂದರೆ ಇಟ್ಸ್ ಎ ಪ್ರೋಸೆಸ್ ಆಫ್ ಸರೌಂಡಿಂಗ್ ದಿ ಸಲ್ಯೂಟ್ ಪಾರ್ಟಿಕಲ್ಸ್ ವಿತ್ ಅ ಸಾಲ್ವೆಂಟ್ ಪಾರ್ಟಿಕಲ್ಸ್ ಟು ಫಾರ್ಮ್ ದಿ ಸಲ್ಯೂಷನ್. ನಾನು ಮುಂಚೆನೇ ಹೇಳ್ದಂಗೆ ಯಾವುದೇ ಒಂದು ಸಲ್ಯೂಟು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗಬೇಕು ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಸಲ್ಯೂಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಸಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್. ಅದು ಜಾಸ್ತಿ ಇರಬೇಕು, ಅವಾಗಷ್ಟೇ ಅದು ಡಿಸಾಲ್ವ್ ಆಗುತ್ತೆ, ಇಲ್ಲ ಅಂದರೆ ಡಿಸಾಲ್ವ್ ಆಗಲ್ಲ. ಸೊ ಯೂಶಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಎಲ್ಲ ಸರೌಂಡೆಡ್ ಬೈ ದಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. Negatively charged ions are surrounded by the positively charged ions. In a solution ಆ ರೀತಿ ಆಗಿರುತ್ತೆ. The solvation in water is called as hydration. The ionic compound that dissolved in water, the attraction between the dipoles of water molecules and the ions of a crystal are greater than the attraction among the ions of a crystal. ಫಾರ್ ಎಕ್ಸಾಂಪಲ್ ಈಗ ಏನು ಮಾಡ್ತಾ ಇದ್ದೀವಿ ನಾವು, NaCl ಇದೆ, ಆ NaCl ವಾಟರ್ ಒಳಗಡೆ ಹಾಕ್ತಾ ಇದ್ದೀವಿ. ವಾಟರ್ ಒಳಗಡೆ ಹಾಕಿದ ತಕ್ಷಣ Na+ ವಿಲ್ ಬಿ ಸರೌಂಡೆಡ್ ಬೈ O-. ಸಿಮಿಲರ್ಲಿ Cl- ವಿಲ್ ಬಿ ಸರೌಂಡೆಡ್ ಬೈ H+. ಆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಸಾಲ್ವೇಷನ್ ಅಂತ ಕರಿತೀವಿ. ನೋಡಿ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ NaCl ಏನಾಗಿದೆ, ಆ ರೆಡ್ ಕಲರ್ ಥರ ಸೈಜ್ ಚಿಕ್ಕದಿರುತ್ತೆ, ಸೋಡಿಯಮ್ದು Na+ ಇದೆ, ಕ್ಲೋರಿನ್ದು ಸೈಜ್ ಜಾಸ್ತಿ ಇದೆ, ದೊಡ್ಡದಾಗಿರುತ್ತೆ, ಹಾಗಾಗಿ Cl- ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ವಾಟರ್ ಮಾಲಿಕ್ಯೂಲ್ಸ್ ಹಾಕ್ತಾ ಇದ್ದೀವಿ. ವಾಟರ್ ಮಾಲಿಕ್ಯೂಲ್ಸಲ್ಲಿ ಟ್ರಯಾಂಗಲಲ್ಲಿ ಒಂದು ಟಿಪ್ಪಲ್ಲಿ ನಿಮಗೆ O- ಇದೆ, ಇನ್ನೊಂದು ಕಡೆಗೆ H+ ಇದೆ, O2- ಇದೆ, H+ ಇದೆ. ಸೊ ಈ H+ ಏನಿದೆಯಲ್ಲ ದಟ್ ವಿಲ್ ಬಿ ಸರೌಂಡೆಡ್. ನೋಡಿ ಚಿತ್ರದಲ್ಲಿ ನೋಡ್ಕೊಳ್ಳಿ, ಅದೇನಾಗುತ್ತೆ, ಟಿಪ್ ಏನಿದೆ, ಆಕ್ಸಿಜನ್ ಏನಿದೆ, ಅದು ಏನಾಗುತ್ತೆ O- ಇರೋದಕ್ಕೋಸ್ಕರ ಅದು Na+ ಜೊತೆಗೆ ಅಟ್ಯಾಕ್ ಆಗುತ್ತೆ. ಅದೇ ಥರ Cl ಏನು ಮಾಡುತ್ತೆ, H+ ಕಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಸಾಲ್ವೇಷನ್ ಅಂತ ಕರಿತೀವಿ. ಈಗ ನಾನು ಹೇಳ್ದಂಗೆ ಯಾವುದೇ ಒಂದು ಸಲ್ಯೂಟು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗಬೇಕು ಅಂದರೆ ಅವೆರಡರ ಮಧ್ಯೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು. ಯಾಕೆ ಆಗುತ್ತೆ, ಕೆಲವೊಂದು ಸಲ ಡಿಸಾಲ್ವ್ ಆಗುತ್ತೆ, ಕೆಲವೊಂದು ಸಲ ಡಿಸಾಲ್ವ್ ಆಗಲ್ಲ. ಡಿಸಾಲ್ವ್ ಆಗಿ ಕ್ಲಿಯರ್ ಸೊಲ್ಯೂಷನ್ ಬರಬೇಕು ಅಂದರೆ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್. ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದಿ ರೇಟ್ ಆಫ್ ಡಿಸಾಲ್ವಿಂಗ್ ದಿ ಸಾಲಿಡ್ ಇನ್ ಎ ಲಿಕ್ವಿಡ್ ಯಾವುದಿದೆ ಅಂದರೆ ಅಜಿಟೇಷನ್ ಆಗ್ಬೋದು, ಸರ್ಫೇಸ್ ಏರಿಯಾ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು. ಅಜಿಟೇಷನ್ ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡೋವಂಥದ್ದು, ಶೇಕ್ ಮಾಡೋವಂಥದ್ದು. ಆವಾಗ ಏನಾಗುತ್ತೆ ಅಂದರೆ ಬೇಗ ಅದೇನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಟೀಗೆ
ಬಿಸಿ ಬಿಸಿ ಟೀ ಇದೆ, ಅದಕ್ಕೆ ಸಕ್ಕರೆ ಕಡಿಮೆ ಆಗಿದೆ ಅಂದರೆ ನಾವು ಸಕ್ಕರೆ ಹಾಕ್ಕೊಳ್ತೀವಿ ಅಂದರೆ ಅದನ್ನು ನಾವು ಸ್ಟರ್ ಮಾಡಬೇಕು. ಈ ಸ್ಟರಿಂಗಿಗೆ ನಾವೇನಂತ ಕರಿತೀವಿ, ಅಜಿಟೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಟೀ ಕುಡಿಬೇಕಾದ್ರೆ ಬಿಸಿ ಟೀನೋ ಕಾಫಿನೋ ಶುಗರ್ ಕಡಿಮೆ ಆಗಿದೆ ಅಂದಾಗ ಅದಕ್ಕೆ ಸ್ಟರರು ಕೊಡ್ತಾರೆ ಅವರು. ಸ್ಟರ್ ಮಾಡಿ ನಾವು ಕುಡಿತಾ ಹೋಗ್ತೀವಿ. ಅಜಿಟೇಷನ್ ಮಾಡಿದಾಗ, ಸ್ಟರ್ ಮಾಡಿದಾಗ ಡಿಸಾಲ್ವ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಇದು ಒನ್ ಆಫ್ ದಿ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಸಾಲ್ವೇಷನ್ ಆಫ್ ಎ ಸಲ್ಯೂಟ್ ಇನ್ ಎ ಸಾಲ್ವೆಂಟ್. ಸರ್ಫೇಸ್ ಏರಿಯಾ ಎರಡನೇದು, ಬ್ರೇಕಿಂಗ್ ದಿ ಸಲ್ಯೂಟ್ ಇಂಟು ಸ್ಮಾಲ್ ಪೀಸಸ್ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ ಆ್ಯಂಡ್ ಅಲೋಸ್ ಮೋರ್ ಕೊಲ್ಯೂಷನ್ಸ್ ಟು ಅಕ್ಕ. ಫಾರ್ ಎಕ್ಸಾಂಪಲ್, ಈಗ ಶುಗರೇ ತೊಗೊಳ್ಳೋಣ. ಗ್ರ್ಯಾನ್ಯುಯೇಟೆಡ್ ಶುಗರ್ ಇತ್ತು ಅಂತಂದರೆ ಅದು ಬೇಗ ಡಿಸಾಲ್ವ್ ಆಗುತ್ತೆ ದ್ಯಾನ್ ದಟ್ ಆಫ್ ದಿ ಶುಗರ್ ಕ್ಯೂಬ್ಸ್. ಈಗ ಶುಗರ್ ಕ್ಯೂಬ್ಸ್ನ ಇಟ್ಕೊಂಡ್ರೆ ಅದು ಡಿಸಾಲ್ವ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಥವಾ ನಾನು ಶುಗರ್ ಪೌಡರ್ ಮಾಡಿಕೊಂಡ್ರೆ ಬೇಗ ಅದು ಡಿಸಾಲ್ವ್ ಆಗುತ್ತೆ. ಸೊ ಸರ್ಫೇಸ್ ಅಂದರೆ ಫೈನ್ ಪೌಡರ್ ಆಯಿತು ಅಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಆಯಿತು. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ನಿಮಗೆ ಸಾಲ್ಯುಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಟೆಂಪ್ರೇಚರ್, ಆಸ್ ದ ಟೆಂಪ್ರೇಚರ್ increases, the rate of solvation increases, particles are moving faster. ನಾನು ಹೇಳ್ದಂಗೆ ಸಾಲ್ವೇಷನ್ ಅಂದರೆ ಏನು, negatively charged ions are surrounded by the positively charged ions and positively charged ions are surrounded by the negatively charged ions. ಇದಕ್ಕೆ ನಾವೇನಂತ ಕರಿತೀವಿ, ಸಾಲ್ವೇಷನ್ ಅಂತ ಕರಿತೀವಿ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ದ ರೇಟ್ ಆಫ್ ಸಾಲ್ವೇಷನ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಇಸ್ ಬಿಕಾಸ್ ದ ಫಾಸ್ಟಾಗಿ ಮಾಲಿಕ್ಯೂಲ್ಸು ಮೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಬಿಸಿ ಕಾಫಿಗೆ ಅಥವಾ ಟೀಗೆ ಶುಗರ್ ಹಾಕಿದ್ರೆ ಬೇಗ ಡಿಸಾಲ್ವ್ ಆಗುತ್ತೆ, ರ್ಯಾದರ್ ದಟ್ ಆಫ್ ದಿ ಐಸ್ ಕೋಲ್ಡ್ ವಾಟರ್ಗಿನ ಅದು ಬೇಗ ಆಗುತ್ತೆ. ನಾಲ್ಕನೇದು ಸಾಲ್ಯುಬಿಲಿಟಿ. This is also one of the factor which going to affect. The solubility depends on the nature of the solute and a solvent. The solubility is affected by increasing the temperature of the solvent because the kinetic energy of the particle increases ಅಂತ ಹೇಳುತ್ತೆ. ಸಾಲ್ಯುಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ಥರ ಸಲ್ಯೂಟ್ ತೊಗೊಂಡಿದ್ದೀರಾ, ಯಾವ ಥರ ಸಾಲ್ವೆಂಟ್ ತೊಗೊಂಡಿದ್ದೀರಾ ಅಂತ. ಟೆಂಪ್ರೇಚರು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಅ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಸಾಲ್ಯುಬಿಲಿಟಿ ಮಾಡ್ತಾ ಇದ್ದೀವಿ, ನನಗೆ ಸಲ್ಯೂಟು ಸಾಲಿಡ್ ಇದೆ, ಸಾಲ್ವೆಂಟು ಲಿಕ್ವಿಡ್ ಇದೆ ಅಂದರೆ ಆವಾಗ ಅದು ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಡಿಸಾಲ್ವ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದಿ ಪ್ರೆಷರ್. ಅದೇ ಥರ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ನ ತೊಗೊಂಡ್ರೆ ಇದು ಏನಾಗುತ್ತೆ, ದಿ ಡಿಪೆಂಡ್ಸ್ ಅಪಾನ್ ಪ್ರೆಷರ್. ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ನ ತೊಗೊಂಡ್ರೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗಲ್ಲ. ಗ್ಯಾಸಸ್ ಇನ್ ಲಿಕ್ವಿಡ್ನ ತೊಗೊಂಡ್ರೆ ಇಟ್ ಈಸ್ ಅಫೆಕ್ಟೆಡ್ ಬೈ ಪ್ರೆಷರ್. ಹೈಯರ್ ದಿ ಪ್ರೆಷರ್ ಇಫ್ ಯು ಇನ್ಕ್ರೀಸ್ ದಿ ಪ್ರೆಷರ್ ನಿಮ್ಮದು ಸಾಲ್ಯುಬಿಲಿಟಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಹೌ ಕಾರ್ಬೊನೇಟೆಡ್ ಬ್ರಿವರೇಜಸ್ ಆರ್ ಮೇಡ್ ಆ್ಯಂಡ್ ವೈ ದೇ ಗೋ ಫ್ಲ್ಯಾಟ್ ಇಫ್ ಲೆಫ್ಟ್ ಓಪನ್. ಸೊ ಇದು ಯಾಕೆ ಅಂತಂದರೆ ಸಾಲ್ಯುಬಿಲಿಟಿ ಆಫ್ ದಿ ಗ್ಯಾಸಸ್ನ ನಾವೇನು ಮಾಡ್ತೀವಿ, ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಮಾಡಿರ್ತೀವಿ. ಹಾಗಾಗಿ ನಿಮಗೆ ಕಾರ್ಬೊನೇಟೆಡ್ ಬ್ರಿವರೇಜಸ್, ಕೋಲಾ ಇರ್ಬೋದು, ಪೆಪ್ಸಿ ಇರ್ಬೋದು, ಇದೆಲ್ಲ ಓಪನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಬುಸ್ ಅಂತ ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್. ಕಾರ್ಬೊನೇಟೆಡ್ ಬ್ರಿವರೇಜಸ್ ಆರ್ ಮೇಡ್ ಆ್ಯಂಡ್ ವೈ ದೇ ಗೋ ಫ್ಲ್ಯಾಟ್ ಇಫ್ ದೇ ಓಪನ್ ಮಾಡಿದಾಗ ಯಾಕೆ ಮೇಲಕ್ಕೆ ಬರ್ತಾವೆ ಅಂದರೆ ಇದೇ ರೀಸನ್. ಸಾಲ್ಯುಬಿಲಿಟಿ ಆಫ್ ದಿ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇರ್ಬೋದು. Solubility of gases decreases with the increase in temperature. This is why the soda at room temperature goes flat faster than soda in the refrigerator. ರೆಫ್ರಿಜರೇಟರ್ಲಿರುವಂಥ ಸೋಡಕ್ಕಿನೂ ನಿಮಗೆ ಸೋಡಾ ಅಟ್ ರೂಮ್ ಟೆಂಪರೇಚರ್ ಏನಿದೆಯಲ್ಲ ಅದು ಬೇಗ ನಮಗೆ ಫ್ಲ್ಯಾಟ್ ಆಗುತ್ತೆ. ಸೊ ದೀಸ್ ಆರ್ ದಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ಸಾಲ್ವೇಷನ್ ಆರ್ ಸಾಲ್ಯುಬಿಲಿಟಿ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಲ್ಯಾಟಿಸ್ ಎನರ್ಜಿ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ಅಯಾನಿಕ್ ಸಾಲಿಡ್ಸ್. ವಾಟ್ ಈಸ್ ಲ್ಯಾಟಿಸ್ ಎನರ್ಜಿ? ಇಟ್ಸ್ ಎನ್ ಎನರ್ಜಿ ರಿಕ್ವೈರ್ಡ್ ಇನ್ ಆರ್ಡರ್ ಟು ಫಾರ್ಮ್ ಎ 1 mole of ionic crystals or ionic salt, ionic molecule from their constituent ions. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿದೆಯಲ್ಲ ಅವೆರಡೂ ಕಂಬೈನ್ ಆಗಿ ನಿಮಗೆ ಏನು ಎನರ್ಜಿ ಲಿಬ್ರೇಟ್ ಆಗುತ್ತೆ, ಆ ಎನರ್ಜಿ ಲಿಬ್ರೇಟ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. 1 mole of Na plus we are going to react with half mole of Cl2 to form HF of HCl ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತೆ ಅಂತಂದರೆ ಡಿಸಾಲ್ವ್ ಆದಾಗ ನಿಮಗೆ ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಎನರ್ಜಿ. ಸೊ ಲ್ಯಾಟಿಸ್ ಎನರ್ಜಿ ಆಫ್ ದಿ ಸಾಲ್ಟ್ ಗಿವ್ಸ್ ಅನ್ ಇಂಡಿಕೇಶನ್ ಆಫ್ ದಿ ಸಾಲ್ಯುಬಿಲಿಟಿ ಆಫ್ ದಿ ಸಾಲ್ಟ್ ಇನ್ ಡಿಫ್ರೆಂಟ್ ಸಾಲ್ವೆಂಟ್. ಬೇರೆ ಬೇರೆ ಸಾಲ್ವೆಂಟ್ ಯಾವುದು ಅಂತ ನಾನು ಚೆಕ್ ಮಾಡ್ಕೋಬೋದು. ಅಯಾನಿಕ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್.
The ionic salt dissolved in water, strong electrostatic force of attraction between its ions should overcome ion solvent interaction. ಸೊ ಈಗ ಏನಾಗ್ತಾ ಇದೆ, ಒಂದು ನಾನು ಅಯಾನಿಕ್ ಕ್ರಿಸ್ಟಲ್ನ ತೊಗೊಂಡಿದ್ದೀನಿ, ಸಾಲಿಡ್ನ ತೊಗೊಂಡಿದ್ದೀನಿ. ಸಾಲಿಡಲ್ಲಿ ಏನಾಗುತ್ತೆ, ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ I should experience when I am going to dissolve my sodium chloride in water. ಅದು ಎಕ್ಸೀಡ್ ಆದರೆ ಮಾತ್ರ ಸಾಲ್ಯುಬಲ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಸಾಲ್ಯುಬಲ್ ಆಗಲ್ಲ. Higher dipole movement provides a high hydration energy due to ion solvent interaction. ಸೊ ನಾನು ಹೇಳ್ದಂಗೆ ionic bonding also play a very important role. Even dipole movement also play a very important role. Hydration also going to play a very important role. Dipole movement provides the high hydration energy due to ion solvent interaction. If the hydration energy is greater than that of the lattice energy, the lattice breaks. ಯಾವಾಗ lattice break ಆಗುತ್ತೆ, ಯಾವಾಗ ಕ್ರಿಸ್ಟಲ್ ಬ್ರೇಕ್ ಆಗುತ್ತೆ ಅಂದರೆ ಹೈಡ್ರೇಷನ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ಲ್ಯಾಟಿಸ್ ಎನರ್ಜಿ ಆದಾಗ ಇದು ಈ ರೀತಿಯ ಆಗ್ತಾ ಹೋಗುತ್ತೆ. Water has a high dielectric constant which is responsible for reducing the attractive force between the cations and ions in a solution. ನಾನೀಗ ಅಯಾನಿಕ್ ಸಾಲ್ಟ್ನ ತೊಗೊಂಡಿದ್ದೀನಿ, ಅಯಾನಿಕ್ ಸಾಲ್ಟ್ಗೆ ವಾಟರ್ ಹಾಕಿದ್ದೀನಿ. ಯಾವ್ದಾರ ಅಯಾನಿಕ್ ಸಾಲ್ವೆಂಟ್ ಆಗಿರ್ಬೋದು, ಅಯಾನಿಕ್ ಸಾಲ್ಟ್ ಆಗಿರ್ಬೋದು, ಅದನ್ನು ಸಾಲ್ವೆಂಟ್ಗೆ ಹಾಕ್ತೀನಿ, ವಾಟರ್ಗೆ ಹಾಕ್ತೀನಿ, ಡಿಸಾಲ್ವ್ ಆಗಿ ಎರಡು ಸ್ಪ್ಲಿಟ್ ಆಗುತ್ತೆ. ಸೊ ಯಾಕೆ ಮೆಜಾರಿಟಿ ಆಫ್ ದಿ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂದರೆ, ವಾಟರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅರೌಂಡ್ 80 ಅಂತ ಹೇಳ್ಬೋದು, 78.5 ಡಿಗ್ರಿ ಅಟ್ 25 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಎಗೇನ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್, ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ದಿಸ್ ಕೀಪ್ಸ್ unlike charges apart from each other. Suitable solvent for dissolving the ionic salt should have high dipole moment and high dielectric constant. The solid to dissolve in water, its hydration energy should be greater than that of the lattice energy. ಸೊ ಯಾವುದೇ ಒಂದು ಸಲ್ಯೂಟು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗುತ್ತೆ, ಸೊಲ್ಯೂಷನ್ ಫಾರ್ಮೇಷನ್ ಆಗುತ್ತೆ ಅಂದರೆ ಸಲ್ಯೂಟು ಸಾಲ್ವೆಂಟು ಕೂಡ್ಕೊಂಡಾಗ ನಮಗೆ ಸೊಲ್ಯೂಷನ್ಸ್ ಬರುತ್ತೆ. ಸಲ್ಯೂಟು ಅಂದರೆ ವಿಚ್ ಈಸ್ ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ, ಸಾಲ್ವೆಂಟ್ ಅಂದರೆ ವಿಚ್ ಈಸ್ ಪ್ರೆಸೆಂಟ್ ಇನ್ ಎ ಲಾರ್ಜರ್ ಕ್ವಾಂಟಿಟಿ. ಸೊ ಸಲ್ಯೂಟ್ನ ನಾವೇನು ಮಾಡ್ತೀವಿ, ಸ್ಮಾಲ್ ಕ್ವಾಂಟಿಟಿ ಆಫ್ ದ ಸಲ್ಯೂಟ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಡಿಸಾಲ್ವ್ ಇನ್ ಸಾಲ್ವೆಂಟ್. ಸಾಲ್ವೆಂಟಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಲ ಡಿಸಾಲ್ವ್ ಆಗುತ್ತೆ, ಕೆಲವು ಸಲ ಡಿಸಾಲ್ವ್ ಆಗಲ್ಲ. ಅದಕ್ಕೆ ಯಾಕೆ ಅಂದರೆ ಇಟ್ ಮೇ ಬಿ ಡ್ಯೂ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಹೈ ಡೈಪೋಲ್ ಮೂಮೆಂಟ್ ಆಫ್ ವಾಟರ್ ಅಂತ ತಗೋಬೋದು. ಸಾಲ್ವೇಷನ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೇಗಾಗುತ್ತೆ ಅಂತ ಚಿತ್ರದಲ್ಲಿ. ನೆಗೆಟಿವ್ಲಿ ಚಾರ್ಜ್ಡ್ ಮತ್ತು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ. ಆ ಅಯಾನ್ಸ್ ವಿಲ್ ಬಿ ಸರೌಂಡೆಡ್ ಬೈ ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸಲ್ಲಿ ಡೆಲ್ಟಾ ಮೈನಸ್ ಏನಿದೆಯಲ್ಲ, ದಟ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ದಿ ಹೈಡ್ರೋಜನ್, ಪಾಯಿಂಟಿಂಗ್ ಟುವರ್ಡ್ಸ್ ದಿ Na+ ಆಗುತ್ತೆ. ಅದೇ ಥರ Cl- ತೊಗೊಂಡ್ರೆ ಅದರಲ್ಲಿ ಮೈನಸ್ ಸೈನ್ ಇದೆ, ಹಾಗಾಗಿ ಪಾಸಿಟಿವ್ಲಿ ಬೇಕು. ಸೊ H+ ಎಲ್ಲನೂ ಒಂದು ಕಡೆ ಬರೋ ಥರ ನಾವು ಕೊಳ್ತಾ ಹೋಗ್ತೀವಿ. ಸೋಡಿಯಂ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ದೇ ಹ್ಯಾವ್ ರಿಲೇಟಿವ್ಲಿ ಸ್ಮಾಲ್ ಲ್ಯಾಟಿಸ್ ಎನರ್ಜಿ. ಸೊ ನಂದು ಲ್ಯಾಟಿಸ್ ಎನರ್ಜಿಗೆ ಎಕ್ಸೀಡ್ ಆದರೆ ಮಾತ್ರ ನನಗೆ ಹೈಡ್ರೇಷನ್ ಎನರ್ಜಿಗೆ ಜಾಸ್ತಿ ಆದರೆ ನನಗೆ ಡಿಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಡಿಸಾಲ್ವ್ ಆಗಲ್ಲ. ಹಾಗಾಗಿ ಸೋಡಿಯಂ ಕ್ಲೋರೈಡು, ಪೊಟ್ಯಾಷಿಯಮ್ ಕ್ಲೋರೈಡ್ ಸಾಲ್ಟ್ಸ್ ಏನಿದೆಯಲ್ಲ, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ದೇ ಹ್ಯಾವ್ ರಿಲೇಟಿವ್ಲಿ ಸ್ಮಾಲ್ ಲ್ಯಾಟಿಸ್ ಎನರ್ಜೀಸ್. Magnesium and aluminum salts are often have much less soluble because it takes more energy to separate the positive and negatively charged ions in these salts. For example, NaOH ಇದೆ, which is soluble in water at 420 degree per liter, but MgOH twice ಏನಿದೆಯಲ್ಲ dissolves in water only to extent of so much. ಅಲ್ಯೂಮಿನಿಯಂ ಏನಾಗುತ್ತೆ, ಇನ್ಸಾಲ್ಯುಬಲ್ ಇನ್ ವಾಟರ್ ಆಗುತ್ತೆ. ಸೊ ಈಗ ಏನಾಗ್ತಿದೆ, ನನಗೆ ಯಾವುದ್ರ ಮೇಲೆ ಡಿಪೆಂಡ್ ಅಂತಂದರೆ ಲ್ಯಾಟಿಸ್ ಎನರ್ಜಿ ಮೇಲೆ ಡಿಪೆಂಡ್. ಸೊ ಲ್ಯಾಟಿಸ್ ಎನರ್ಜಿ ಏನಿದೆಯಲ್ಲ, ಲ್ಯಾಟಿಸ್ ಎನರ್ಜಿ ಅಂದ್ರೇನು, ವೆನ್ 1 mole ಆಫ್ ದಿ ions when made to react with each other they are going to form a ಅಯಾನಿಕ್ ಕಾಂಪೌಂಡ್, ಅಯಾನಿಕ್ ಸಾಲಿಡ್. ಸೊ ಇವಾಗ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಲ್ಯಾಟಿಸ್ ಎನರ್ಜಿನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವು ಸ್ಕೇಲ್ನ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಸೋಡಿಯಂ ಏನಿದೆಯಲ್ಲ ಅದು ಪಾಸಿಟಿವ್ಲಿ ಚಾರ್ಜ್ ಇದ್ದರೆ ಅದು ನೆಗೆಟಿವ್ಲಿ ಚಾರ್ಜ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಇದ್ದರೆ ಪಾಸಿಟಿವ್ಲಿ ಚಾರ್ಜ್ಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಸೊ ಮಾಡಿ ಆ ಎನರ್ಜಿ ಏನಾದರೂ ಜಾಸ್ತಿ ಆಯಿತು ಅಂದರೆ ಅವಾಗಷ್ಟೇ ಡಿಸಾಲ್ವ್ ಆಗುತ್ತೆ, ಇಲ್ಲ ಅಂದರೆ ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕೆಮಿಕಲ್ ಬಾಂಡಿಂಗಲ್ಲಿ ಸಾಲ್ವೇಷನ್ ಎನರ್ಜಿ, ಹೈಡ್ರೇಷನ್ ಎನರ್ಜಿ ಪದ ನಿಮಗೆ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. Again, nothing to worry. Remember, carbon has only 4 bonds.
ಥ್ಯಾಂಕ್ ಯು, ಆಲ್ ದ ಬೆಸ್ಟ್.